ಇನ್ನು ಬಸ್ನಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಆಧಾರ್ ಕಾರ್ಡ್ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗ ಸ್ಮಾರ್ಟ್ ಕಾರ್ಡ್ ತರೋದಕ್ಕೆ ಅಂತ ಚಿಂತನೆ ನಡೀತಾ ಇದೆ. ಬಸ್ನಲ್ಲಿ ಉಚಿತ ಪ್ರಯಾಣ ಮಾಡಬೇಕು ಅಂದರೆ ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡ್ ಅದಕ್ಕೆ ಜಾರಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಮಹಿಳೆಯರ ಉಚಿತ ಪ್ರಯಾಣಕ್ಕೆ ಇನ್ನು ಮುಂದೆ ಆಧಾರ್ ಕಾರ್ಡ್ ನಡೆಯೋದಿಲ್ಲ. ಕರ್ನಾಟಕ ಸಚಿವ ಸಂಪುಟ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಯೋಜನೆ ಸಮ್ಮತಿ ಸಿಕ್ಕಿದೆ. ಈಗ ಆಧಾರ್ ಕಾರ್ಡ್ ಬದಲಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಳಕೆ ಮಾಡೋದಕ್ಕೆ ವಿತರಣೆ ಮಾಡೋದಕ್ಕೆ ಅನುಮೋದನೆ ನೀಡಲಾಗಿದೆ. ಪ್ರತಿನಿತ್ಯ ಲಕ್ಷಾಂತರ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. ಹೀಗಾಗಿ ಆಧಾರ್ ಕಾರ್ಡ್ ಬದಲಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಣಯ ಕೈಗೊಳ್ಳಲಾಯಿತು. 4 ಸಾರಿಗೆ ನಿಗಮಗಳು ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಣೆ ಮಾಡೋದಕ್ಕೆ ಈಗ ಚಿಂತನೆ ನಡೆಸ್ತಾ ಇದ್ದಾವೆ. ಆಧಾರ್ ಕಾರ್ಡ್ ತೋರಿಸಿ ಉಚಿತ ಪ್ರಯಾಣ ಮಾಡ್ತಾ ಇದ್ರು, ಆದರೆ ಇದಕ್ಕೆ ಬ್ರೇಕ್ ಹಾಕಲಾಗಿದೆ. ಯಾಕಂದರೆ ಆಧಾರ್ ಕಾರ್ಡ್ಗಳನ್ನು ಚೆಕ್ ಮಾಡುವಂಥದ್ದು, ಅದನ್ನು ಪರಿಶೀಲನೆ ಮಾಡೋದು, ಇದೆಲ್ಲವೂ ಕೂಡ ಸಹಜವಾಗಿ ಟೈಮ್ ಆಗುತ್ತೆ. ಯಾವ ಸ್ಟೇಟ್ ಅವರು, ನಮ್ಮ ಕರ್ನಾಟಕದವರೇನ, ಏನು ಎತ್ತ, ಇದ್ಯಾವುದು ಕೂಡ ಗೊತ್ತಾಗೋದಿಲ್ಲ. ಒಂದು ವೇಳೆ ಅದನ್ನು ಚೆಕ್ ಮಾಡ್ಕೊಂಡು ಕುಂತರೂ ಕೂಡ ಟೈಮ್ ಹೋಗುತ್ತೆ. ಹೀಗಾಗಿ ಇದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಜೊತೆಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ಜಾರಿ ಮಾಡಿದ್ದೇ ಆದರೆ ಅದರಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಕ್ರೆಡಿಟ್ ಸಿಗುತ್ತೆ. ಯಾಕಂದರೆ ಈವರೆಗೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಕೇವಲ ಆಧಾರ್ ಕಾರ್ಡ್ ಮೇಲೆ ಮಾತ್ರ ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿತ್ತು. ಆದರೆ ಈಗ ಇದಕ್ಕಾಗಿಯೇ ಸ್ಮಾರ್ಟ್ ಕಾರ್ಡ್ ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗಡೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಈಗ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇರೋರಿಗಾಗಿ ರಾಜ್ಯ ಸರ್ಕಾರ ಈಗ ಸ್ಮಾರ್ಟ್ ಕಾರ್ಡ್ ಜಾರಿಗೆ ತರುವುದಕ್ಕೆ ಅಂತ ಮುಂದಾಗ್ತಾ ಇದೆ. ಈ ಸ್ಮಾರ್ಟ್ ಕಾರ್ಡ್ ಯಾವ ರೀತಿಯಾಗಿರುತ್ತೆ, ಏನು ಎತ್ತ, ಜೊತೆಗೆ ಯಾವಾಗಿನಿಂದ ಜಾರಿಗೆ ಬರಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಮುಖ್ಯವಾಗಿ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈಗ ಉಚಿತ ಪ್ರಯಾಣ ಶಕ್ತಿ ಯೋಜನೆ ಅಡಿಯಲ್ಲಿ ಪ್ರಯಾಣಿಸುವಂತಹ ಮಹಿಳೆಯರಿಗೆ ಈ ಒಂದು ಸ್ಮಾರ್ಟ್ ಕಾರ್ಡ್ ನೀಡಲಿಕ್ಕೆ ಸರ್ಕಾರ ಒಂದು ರೀತಿಯಲ್ಲಿ ನಿರ್ಧಾರವನ್ನು ಮಾಡಿರುವಂಥ, ಅಂದರೆ ಸರ್ಕಾರದಿಂದ ಅಧಿಕೃತವಾಗಿ ಒಪ್ಪಿಗೆ ಸಿಕ್ಕಿದೆ ಅನ್ನುವಂಥದ್ದು. ಮುಖ್ಯವಾಗಿ ಇಲ್ಲಿ ಅಂತಂದರೆ ಯಾಕೆ ಈ ಸ್ಮಾರ್ಟ್ ಕಾರ್ಡನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದು ಇರುವಂಥದ್ದು ಒಂದು ರೀತಿಯಲ್ಲಿ ಡೌಟ್ ಏನಂತಂದರೆ, ಈಗ ಶಕ್ತಿ ಯೋಜನೆಯಲ್ಲಿ 660 ಕೋಟಿ ಮಹಿಳೆಯರಿಗಾಗಲೇ 2023ರಿಂದ 2025ರವರೆಗೆ 660 ಕೋಟಿ ಹೆಚ್ಚು ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣವನ್ನು ಮಾಡಿದ್ದಾರೆ. ಪ್ರತಿನಿತ್ಯ 65ರಿಂದ 75 ಲಕ್ಷ, ಸರಾಸರಿ 71 ಲಕ್ಷ ಜನ ಅದನ್ನು ಮಹಿಳೆಯರು ಉಚಿತವಾಗಿ ಈಗಾಗಲೇ ಸಾರಿಗೆ ಬಸ್ಗಳು, ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ದಿನನಿತ್ಯ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತಷ್ಟು ಒಂದು ರೀತಿಯಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುವಂಥದ್ದು, ಹಾಗೆಯೇ ಇಲ್ಲಿ ಹಲವು ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಅಥವಾ ಸ್ಕ್ಯಾಮ್ಗಳಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಈಗಾಗಲೇ ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಏನಂತಂದರೆ, ಈ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡಂತಹ ಮಹಿಳೆಯರೇನು ಪ್ರಯಾಣ ಮಾಡ್ತಾರೆ, ನಿಜವಾಗ್ಲೂ ಅವ್ರದ್ದೇ ಆಧಾರ್ ಕಾರ್ಡ್ ತೋರಿಸ್ತಾರಾ ಇಲ್ವಾ ಅನ್ನೋಂಥದ್ದು ಕಂಡಕ್ಟರ್ಗಳಿಗೆ ಹಲವು ರೀತಿಯಲ್ಲಿ ಒಂದು ಅನುಮಾನವನ್ನು ಮೂಡುವಂತಹ ಘಟನೆಗಳು ನಡೆದಿರುವಂಥದ್ದು. ಅಂದರೆ ಆಧಾರ್ ಕಾರ್ಡ್ ಹಿಂದೂ ಧರ್ಮದವರಾಗಿದ್ದರೆ ಪ್ರಯಾಣ ಮಾಡ್ತಿರೋರು ಮುಸ್ಲಿಂ ಧರ್ಮದವರು ಅನ್ನುವಂಥದ್ದು ಒಂದು ಇನ್ಸಿಡೆಂಟ್. ಆದರೆ ಇನ್ನೊಂದು, ಸ್ವತಃ ಕಂಡಕ್ಟರ್ ಅನ್ಯ ರಾಜ್ಯದ ಮಹಿಳೆಯರು ಅಥವಾ ಬೇರೆ ಬೇರೆ ಮಹಿಳೆಯರೇನು ಉಚಿತವಾಗಿ ಪ್ರಯಾಣ ಮಾಡ್ತಾರೆ ಅವರಿಂದ ವೈಯಕ್ತಿಕವಾಗಿ ಗೂಗಲ್ ಪೇ, ಫೋನ್ಪೇ ಮಾಡಿಕೊಂಡು ಆ ಉಚಿತ ಪ್ರಯಾಣದ ಟಿಕೆಟನ್ನು ಕೂಡ ತಮ್ಮ ಖಾತೆಗೆ ಹಣವನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ಮಾಡ್ತಿರುವಂತಹ ಆರೋಪಗಳು ಕೂಡ ಈಗ ಸಾರಿಗೆ ನಿಗಮಗಳಲ್ಲಿ ಕೇಳಿ ಬಂದಿರುವಂಥದ್ದು. ಹೀಗಾಗಿ ಒಂದು ಭ್ರಷ್ಟಾಚಾರವನ್ನು ತಡೆಯುವಂಥದ್ದು, ಪಾರದರ್ಶಕವಾಗಿ ಏನು ಆಡಳಿತ ಪಾರದರ್ಶಕವಾಗಿ ನಡ್ಕೊಳ್ಳುವಂಥ ರೀತಿಯಲ್ಲಿ ಒಂದು ಕಾರಣ ಆದರೆ, ಇನ್ನೊಂದು ಡಿಜಿಟಲೈಸ್ ಮಾಡುವಂಥದ್ದು, ಡಿಜಿಟಲೀಕರಣ ಮಾಡುವಂಥ ಪ್ರಕ್ರಿಯೆಗಳಾದರೆ, ಇನ್ನೊಂದು ಎಷ್ಟು ಜನ ನಿಖರವಾಗಿ ಮಹಿಳೆಯರು ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾರೆ ಅನ್ನುವಂತಹ ಅಂಕಿಅಂಶಗಳು, ಡೇಟಾಗಳು ಈಗ ಸಾರಿಗೆ ನಿಗಮಗಳಿಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಓರಲ್ಲಿ ಒಂದು ಲೆಕ್ಕಾಚಾರವನ್ನು ಮಾಡಲಾಗ್ತಿತ್ತು. ಈ ರೀತಿ ಒಂದು ಸ್ಮಾರ್ಟ್ ಕಾರ್ಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವ ಮೂಲಕ ಅಂಕಿಅಂಶಗಳನ್ನು ಅಕ್ಯುರೇಟ್ ಆಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದೆ ಇನ್ನು ಸರ್ಕಾರ ಈಗ ಅನುಮತಿ ನೀಡಿರುವಂಥ, ಹಿಂದೆ ಹಲವು ಬಾರಿ ಈ ಬಗ್ಗೆ ಚರ್ಚೆಗಳಾಗಿತ್ತು, ಯಾವ್ಯಾವ ರೀತಿ ಸ್ಮಾರ್ಟ್ ಕಾರ್ಡ್ ಇರುತ್ತೆ ಅನ್ನೋದ್ರ ಬಗ್ಗೆ. ಆದರೆ ಸರ್ಕಾರದಿಂದ ಅನುಮತಿ ಸಿಕ್ಕಿರಲಿಲ್ಲ. ಈಗ ಸರ್ಕಾರದಿಂದ ಅನುಮತಿ ಸಿಕ್ಕಿದ ಹಿನ್ನೆಲೆಯಲ್ಲಿ ಸರ್ಕಾರದ ಅನುದಾನದಡಿ ಪ್ರತಿ ಸ್ಮಾರ್ಟ್ ಕಾರ್ಡಿಗೆ 50ರಿಂದ 150 ರೂಪಾಯಿವರೆಗೆ ಆಗುತ್ತೆ. ಸ್ಮಾರ್ಟ್ ಕಾರ್ಡಲ್ಲಿ ಯಾವ ಪ್ರಯಾಣಿಕರು ಅಂದರೆ ಪ್ರತಿಯೊಬ್ಬರ ಮಹಿಳೆಯರ ಪೂರ್ವ ವಿಳಾಸ ಮತ್ತು ಪೂರ್ತಿ ಹೆಸರು, ವಿಳಾಸ ಎಲ್ಲವೂ ಕೂಡ ಮೆನ್ಷನ್ ಆಗುವಂಥದ್ದು. ಹಾಗೆಯೇ ಇನ್ನೂ ಒಂದು ರೀತಿಯಲ್ಲಿ ಇದು ಇನಿಷಿಯಲ್ ಸ್ಟೇಜ್ ಇರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯ ಸ್ಮಾರ್ಟ್ ಕಾರ್ಡ್ಗಳಲ್ಲಿ ಯಾವ ಅಂಶಗಳನ್ನು ಹಾಕಲಾಗುತ್ತೆ ಅಥವಾ ಚಿಪ್ ಕಾರ್ಡ್ಗಳನ್ನು ಹಾಕಲಾಗುತ್ತಾ, ಯಾವ ರೀತಿ ಇರುತ್ತೆ ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿಲ್ಲ. ಹೀಗಾಗಿ ಈ ಒಂದು ನಿಗಮಗಳಿಗೆ
ಅದಕ್ಕೆ ಅಂತಿಮವಾದಂಥ ಅನುಮೋದನೆ ಸಿಕ್ಕಿದ ನಂತರ ಅದಕ್ಕೆ ಬೇಕಾದಂಥ ಹಣಕಾಸು ವ್ಯವಸ್ಥೆಗಳು ಆದ ನಂತರ ಅದಕ್ಕೆ ಟೆಂಡರ್ ಮೂಲಕ ಅದಕ್ಕೊಂದು ರೂಪರೇಷನ್ ಕೊಡಲಿಕ್ಕೆ ಈಗಾಗಲೇ ಸಾರಿಗೆ ನಿಗಮಗಳ ಅಧಿಕಾರಿಗಳು ಈಗ ಮುಂದಾಗ್ತಾ ಇರೋವಂಥದ್ದು. ಒಟ್ಟಾರೆ ಏನಂತಂದರೆ ಎಲ್ಲೋ ಒಂದು ರೀತಿಯಲ್ಲಿ ಈ ಒಂದು ಆಧಾರ್ ಕಾರ್ಡನ್ನು ಬಳಸ್ಕೊಂಡು ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡ್ತಾ ಇದ್ದಂಥ ಮಹಿಳೆಯರಿಗೆ ಅದು ಒಂದು ಅಂಕಿಅಂಶಗಳು ಸಿಗಬೇಕು, ಹಾಗೇನೆ ಇನ್ನೊಂದು ಡಿಜಿಟಲೀಕರಣ ಆಗಬೇಕು, ಹಾಗೇನೆ ಭ್ರಷ್ಟಾಚಾರ ತಡಿಲಿಕ್ಕೆ ಈಗ ಸ್ಮಾರ್ಟ್ ಕಾರ್ಡನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸಾರಿಗೆ ನಿಗಮಗಳು ಮುಂದಾಗ್ತಾ ಇರುವಂಥದ್ದು. ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.